ಪುಟ್ಟ ವಿರಾಮ ನಂತರ ಎಲ್ರಿಗೂ ಮತ್ತೊಮ್ಮೆ ಸ್ವಾಗತ. ನಮ್ಮ ಸ್ಟುಡಿಯೋಲಿ ಈಗ ನಮ್ಮ ಪ್ರತಿನಿಧಿ ಅಜಯ್ ರಾವ್ ಇದ್ದಾರೆ. ಅಜಯ್ ಅವರು ಹೇಳಿ, ಯಡಿಯೂರಪ್ಪ ಅವರ ಮನೆ ಮೇಲೆ ಸಿಬಿಐ ಅಫಿಷಿಯಲ್ಸ್ ಅವರು ರೇಡ್ ಮಾಡಿದ್ದಾರೆ. ಏನೆಲ್ಲ ಸಿಕ್ತು? ಏನೆಲ್ಲ ಸಿಕ್ತು ಅನ್ನೋದ್ರೆ ನಮಗೆ ಹೆಚ್ಚಿನ ಮಾಹಿತಿ ಇಲ್ಲ. ಆದರೆ ರೇಡ್ ಮಾಡಿದ ಸಂದರ್ಭದಲ್ಲಿ ಏನಾಗಿತ್ತು ಅಂತಂದರೆ ಅವ್ರ ಜೊತೆಗೆ ಇರ್ತಕ್ಕಂಥ MLA ಮತ್ತು ಮಿನಿಸ್ಟರ್ಸ್ಗಳು ಅಷ್ಟು ಜನ ರಾಜೀನಾಮೆ ಪತ್ರವನ್ನು ಕೊಟ್ಟಿದ್ದರು. ಅಷ್ಟು ರಾಜೀನಾಮೆ ಪತ್ರ ಯಡಿಯೂರಪ್ಪ ಅವ್ರ ಮನೇಲಿ ಸಿಕ್ತು. ರೇಡ್ ಮಾಡಿದ ಸಂದರ್ಭದಲ್ಲಿ ಅಷ್ಟು ರಾಜೀನಾಮೆ ಪತ್ರವನ್ನು CBI ಅವರು ಎತ್ತಾಕೊಂಡು ಹೋಗಿದ್ರು. ಅಯ್ಯೋ ದೇವ, ಈಗೇನು ಗತಿ? ಈಗೇನು ಮಾಡ್ತಾರೆ ಯಡಿಯೂರಪ್ಪ ಅವರು? ಏನ್ರಿ ನೀವು ಏನು ಮಾಡ್ತಾರೆ ಅಂತ ಕೇಳ್ತಾ ಇದ್ದೀರಲ್ಲ? ಯಡಿಯೂರಪ್ಪ ಆಗಲಿ ಪಕ್ಷ ಚೇಂಜ್ ಮಾಡಿಬಿಟ್ಟಿದ್ದಾರೆ. ಯಾವ ಕಾಲದಲ್ಲಿದ್ದೀರಾ ನೀವು? ಪಕ್ಷ ಚೇಂಜ್ ಮಾಡಿಬಿಟ್ರಾ? ಅಯ್ಯೋ ದೇವ್ರಿ, ಯಾರಿಗೂ ಗೊತ್ತಿಲ್ವಲ್ಲ. ಈಗ ಏನು ಮಾಡ್ತಾರೆ ಅವರು? ಏನು ಮಾಡ್ತಾರೆ ಗೊತ್ತಿಲ್ಲ. ಮೋಸ್ಟ್ಲಿ ಬೆಳ್ಳಾರ ಕಡೆ ಹೋಗ್ತೀನಿ ಅಂತ ಹೇಳ್ತಾ ಇದ್ರು. ಅಷ್ಟೆಲ್ಲ ಯಾಕೆ? ಯಡಿಯೂರಪ್ಪ ಅವರು ಡೈರೆಕ್ಟಾಗಿ ನಮ್ಮ ಸ್ಟುಡಿಯೋದಲ್ಲಿ ಬಂದ್ಬಿಟ್ಟು ಹೆಚ್ಚಿನ ಮಾಹಿತಿ ಕೊಡ್ತಾರಲ್ಲ. ಯಡಿಯೂರಪ್ಪ ಅವರು ನಮ್ಮ ಸ್ಟುಡಿಯೋಗೆ ಬರ್ತಾರಾ? ಏನ್ರಿ ಹೇಳ್ತಾ ಇದ್ದೀರಾ? ಅವ್ರು ಸ್ಟುಡಿಯೋಗೆ ಬರೋದೇ ಇಲ್ಲ. ಅಯ್ಯೋ, ಏನು ಅನ್ಕೊಂಡಿದ್ದಾರೆ ನೀವು? ನಮ್ಮ ಜರ್ನಲಿಸ್ಟ್ಗಳನ್ನ ಬ್ರೇಕಿಂಗ್ ನ್ಯೂಸ್ ಕೊಡೋದ್ರಲ್ಲಿ ಮಾಪಂಟ್ರು ಡೆಫಿನೆಟ್ ಆಗಿ ನಾವು ಯಡಿಯೂರಪ್ಪ ನಮ್ಮ ಸ್ಟುಡಿಯೋದಲ್ಲಿ ಕರೆಸ್ತೀವಿ. ಅವರು ಈಗ ಪಕ್ಷ ಬಿಟ್ಟಾಯ್ತು, ಸಿನಿಮಾ ಕಡೆ ಅವ್ರಿಗೆ ಏನಾದರೂ ಇಂಟ್ರೆಸ್ಟ್ ಇರೋ ಥರ ಇದೆಯಾ? ಸಿನಿಮಾ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ, ಬಟ್ ಆಗಾಗ ಸಿನಿಮಾ ಪ್ರೊಜೆಕ್ಷನ್ಗಳಿಗೆ ಹೋಗ್ತಾ ಇರ್ತಾರೆ. ಇತ್ತೀಚೆಗೆ ರಾಧಿಕಾ ಪಂಡಿತ್ ಅವ್ರು ಮಾಡಿದ್ರೆ ಅದು ಅಲೆಮಾರಿ ಸಿನಿಮಾಗೆ ಒಂದು ಪ್ರೊಜೆಕ್ಷನ್ಗೆ ಬಂದಿದ್ರು, ಬಟ್ ಇಂಟ್ರೋಲಿಗೆ ಎದ್ದೋಗ್ಬಿಟ್ಟು. ಸಿನಿಮಾ ಅಂತ ನೆನಪಾಯ್ತು, ಬ್ರೇಕಿಂಗ್ ನ್ಯೂಸ್ ಅನ್ನೋ ಒಂದು ಸಿನಿಮಾ ರೆಡಿ ಆಗಿದೆ. ಆ ಸಿನಿಮಾದ ಒಂದು ಹಾಡು ನೋಡ್ಕೊಂಡು ಬನ್ನಿ. ಅಷ್ಟರಲ್ಲಿ ನಾವು ಯಡಿಯೂರಪ್ಪ ಅವರ ಡೈರೆಕ್ಟ್. ಅಜಯ್ ಅವರೇ, ಆಂಕರ್ ನೀವು ಈಗ ಬ್ರೇಕಿಂಗ್ ನ್ಯೂಸ್ ಚಿತ್ರದ ಹಾಡನ್ನು ನೋಡ್ಕೊಂಡು ಬನ್ನಿ. ಅಷ್ಟರೊಳಗೆ ಬರ್ತಾರಲ್ವಾ? 100% ಬರ್ತಾರೆ. ಯಡಿಯೂರಪ್ಪ ಅವರು ನಮ್ಮ ಜೊತೆಗೆ ಈ ಸ್ಟುಡಿಯೋಲಿ ಇರ್ತಾರೆ. ಮತ್ತೊಮ್ಮೆ ಸ್ವಾಗತ. ಈಗ ನಮ್ಮ ಸ್ಟುಡಿಯೋಲಿ ಸ್ವತಃ ಯಡಿಯೂರಪ್ಪ ಅವರು, ನಿಜವಾಗ್ಲೂ ಯಡಿಯೂರಪ್ಪ ಅವರು ಬಂದಿದ್ದಾರೆ. ನಮಸ್ತೆ ಸರ್. ಸರ್, ನೀವು ಯಾವಾಗಲೂ ಹಿಂಗೆ ಮಾಡ್ತಿರ್ತಾರಲ್ಲ, ಏನದು? ಗೆಲ್ಲಿಯೋದಮ್ಮ, ಅದೇ ನಮ್ಮ ಗೆಲುವು. ಸರ್, ನೀವು ಯಾವತ್ತೂ ಯಾವುದೇ ಸ್ಟುಡಿಯೋಗೆ ಹೋಗಿಲ್ಲ, ನಮ್ಮ ಸ್ಟುಡಿಯೋಗೆ ಹೆಂಗೆ ಒಪ್ಕೊಂಡ್ರಿ ನೀವು? ಅಂದರೆ ಏನು ಮಾಡೋಣಮ್ಮ, ಪರಿಸ್ಥಿತಿ ಆಗಿದೆ, ಬರಬೇಕು, ಬರಲೇಬೇಕಾಯ್ತು. ಮೊದಲೇ ಎಲ್ಲ ನಾನಿರೋ ಜಾಗಕ್ಕೆ ಎಲ್ಲರೂ ಕರೆಸ್ಕೊತಾ ಇದ್ದೆ. ಆದರೆ ಈಗ ನೀವಿರೋ ಜಾಗಕ್ಕೆ ನಾನೇ ಬರೋಂಗಾಯ್ತು. ಏನು ಮಾಡೋಕ್ಕಾಗುತ್ತೆ? ಸಮಯ ಸಂದರ್ಭ. ನನ್ನೊಂದು ಪ್ರಶ್ನೆ ಸರ್, ಹೇಳಿ. ನಿಮ್ಮ ಮನೇಲಿ ಈಗ CBI ರೇಡ್ ಆಗಿದೆ, ಹೇಗೆ ಅನಿಸ್ತಾ ಇದೆ ಸರ್ ನಿಮಗೆ? ಆ ವಿಷಯ ಪದೇ ಎತ್ತಬೇಡಿ, ಯಾಕೆಂದರೆ ನನ್ನ ಮನಸ್ಸಿಗೆ ನೋವಾಗುತ್ತೆ. ನಿಮ್ಮ ಮುಖದಲ್ಲಿ ನಗು ನೋಡ್ತಾ ಇರೋದು ಕಂಡ್ರೆ ನಿಮಗೆ ಸಂತೋಷ ಆಗ್ತಾ ಇರೋದು ಕಾಣುತ್ತೆ. ಸರ್, ನೀವು ಪಕ್ಷ ಬಿಟ್ರಂತೆ ಅಂತ ನಮ್ಮ ರಿಪೋರ್ಟರ್ ಅಜಯ್ ರಾವ್ ಅಂತ ಹೇಳಿದ್ದು. ಅವರು ಪ್ರೆಸ್ ರಿಪೋರ್ಟರ್ ಅಮ್ಮ ಅವರು. ನಾವು ಏನು ಅನ್ಕೊಂತೀವಿ ಮನಸ್ಸಿನಲ್ಲಿ ಅದಕ್ಕೆ ಮುಂಚೆನೇ ಅವ್ರಿಗೆ ಗೊತ್ತಾಗೋಗ್ಬಿಟ್ಟಿರುತ್ತೆ. ನಾವು ರಾಜೀನಾಮೆ ಕೊಡಬೇಕು ಅಂದ್ಕೊಂಡ್ರೆ ಅದಕ್ಕೆ ಮುಂಚೆ ಅವರು ಅವಲೇ ಹುಟ್ಟಿಸ್ಬಿಟ್ಟಿರ್ತಾರೆ. ಬ್ರೇಕಿಂಗ್ ನ್ಯೂಸ್ ಅದೇ ಅಲ್ವಾ ಸರ್? ಸರ್, ಇದುವರೆಗೂ ನಿಮ್ಮ ಪಕ್ಷದ ಚಿಹ್ನೆ ಕಮಲ ಆಗಿತ್ತು. ಈಗ ಕಮಲನೇ ಇರುತ್ತಾ ಅಥವಾ ಕಮಲ ಹೂನೇ ಇರುತ್ತಾ ಅಥವಾ ಬೇರೆ ಏನಾದರೂ ಆಗುತ್ತಾ?
ಅದೇ ನಾನು ಯೋಚನೆ ಮಾಡ್ತಾ ಇದ್ದೀನಿ, ಹೂವೇ ಇಡೋಣ ಇಲ್ಲ ಹಣ್ಣು ಇಡೋಣ ಅಂತ. ಏಕೆ ಅಂದರೆ ಹೂವು ಇಟ್ಟು ನಾನೇ ನನ್ನ ಕಿವಿಗೆ ಹೂವು ಇಟ್ಕೊಂಡ್ಬಿಟ್ಟಿದ್ದೀನಿ. ಸರ್, ನೀವು ಹೂವು ಇಡೋದಾದ್ರೆ ನಂದೊಂದು ಪುಟ್ಟ ಸಜೆಷನ್, ರೋಸ್ ಹೂವು ಇಡಿ ಸರ್. ನನಗೆ ರೋಸ್ ಅಂದರೆ ತುಂಬ ಇಷ್ಟ. ಇನ್ಫ್ಯಾಕ್ಟ್ ತುಂಬ ಹೆಣ್ಮಕ್ಳಿಗೂ ರೋಸ್ ಅಂದರೆ ತುಂಬ ಇಷ್ಟ. ನಮ್ಮ ಹೆಣ್ಮಕ್ಳು ಅದೇ ಹೇಳ್ತಾ ಇದ್ದಾರಮ್ಮ, ಸರ್ ಅದನ್ನೇ ಹೇಳೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಸರ್ ಹೆಣ್ಮಕ್ಳು ಅಂದ್ರಲ್ಲ, ಹೆಣ್ಣ ಮಕ್ಕಳ ಸರ್? ಅದೆಲ್ಲ ಪರ್ಸ್ನಲ್. ಸಿನಿಮಾದವರು ಈಗ ರಾಜಕೀಯಕ್ಕೆ ಬರ್ತಾ ಇದ್ದಾರೆ. ಸೊ ಈಗ ನೀವೇನಾದರೂ ಸಿನಿಮಾ ಮಾಡೋದು ಅಥವಾ ಸಿನಿಮಾಗೆ ಬರೋ ಈ ಪ್ಲ್ಯಾನ್ಸ್ ಏನಾದರೂ? ಇಲ್ಲಮ್ಮ, ನನಗೆ ಸಿನಿಮಾ ಮಾಡೋ ಆಲೋಚನೆ ಅಂತೂ ಇಲ್ಲ. ಯಾವಾಗಲಾದರೂ ತುಂಬ ಬೇಜಾರಾದಾಗ ಸಿನಿಮಾ ನೋಡ್ತೀನಿ ಅಷ್ಟೇ. ಸರ್, ಇವಾಗ ನಿಮಗೆ ತುಂಬ ಬೇಜಾರಾಗಿದೆಯಲ್ಲ, ಈಗ ಯಾವುದಾದ್ರೂ ಸಿನಿಮಾ ನೋಡೋ ಪ್ಲ್ಯಾನ್ ಇದೆಯಾ? ಪ್ಲ್ಯಾನು ಅಂದರೆ ಸಿನಿಮಾ ನಾನು ನೋಡಬೇಕಾದ್ರೆ ಅವರು ಇವರು ಯಾರಾದರೂ ನನ್ನ ಜೊತೆಗೆ ಕಂಪ್ನಿ ಕೊಡೋರು. ಆದರೆ ಇವಾಗ ಯಾರೂ ಇಲ್ಲ, ಏಕಾಂಗಿ ಆಗ್ಬಿಟ್ಟಿದ್ದೀನಿ. ನೋಡಬೇಕು ಅಂದರೆ ಒಬ್ಬನೇ ಕುತ್ಕೊಂಡು ನೋಡಬೇಕು. ಸರ್, ಈಗ ಇತ್ತೀಚೆಗೆ ಬ್ರೇಕಿಂಗ್ ನ್ಯೂಸ್ ಅಂತ ಒಂದು ಒಳ್ಳೆ ಸಿನಿಮಾ ಬಂದಿದೆ, ಒಬ್ಬರೇ ನೋಡ್ಬೋದು ನೀವು. ಏನು ಬ್ರೇಕಿಂಗ್ ನ್ಯೂಸು ಅಮ್ಮ, ಆ ಬ್ರೇಕಿಂಗ್ ನ್ಯೂಸು ಹೊಡೆದು ನನ್ನ ಜೀವನದಲ್ಲೇ ಬ್ರೇಕಿಂಗ್ ಆಗೋಗ್ಬಿಟ್ಟಿದ್ದೀನಿ. ಸರ್, ಸಿನಿಮಾ ಬಗ್ಗೆ ಹೆಚ್ಚು ಮಾಹಿತಿ ಪಡೆಯೋಕ್ಕೆ ನಮ್ಮ ಸ್ಟುಡಿಯೋಲಿ ಬ್ರೇಕಿಂಗ್ ನ್ಯೂಸ್ ಚಿತ್ರದ ನಿರ್ದೇಶಕರು ಬರ್ತಾ ಇದ್ದಾರೆ, ಅವ್ರ ಜೊತೆ ಚರ್ಚೆ ಮಾಡೋಣ. ಈಗ ನಮ್ಮ ಡೈರೆಕ್ಟರ್ ನಾಗತಿಹಳ್ಳಿ ಚಂದ್ರಶೇಖರ್ ಅವರು ನಮ್ಮ ಸ್ಟುಡಿಯೋದಲ್ಲಿ ಬಂದು ಬ್ರೇಕಿಂಗ್ ನ್ಯೂಸ್ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡಲಿದ್ದಾರೆ. ಈ ಒಂದು ಸಣ್ಣ ಅಜಯ್, ಐ ಆಮ್ ದಿ ಆಂಕರ್. ಈಗ ಬ್ರೇಕಿಂಗ್ ನ್ಯೂಸ್ ಚಿತ್ರದ ನಿರ್ದೇಶಕರು ನಾಗತಿಹಳ್ಳಿ ಚಂದ್ರಶೇಖರ್ ನಮ್ಮ ಜೊತೆಗೆ ಈ ಸ್ಟುಡಿಯೋಲಿ ಇರ್ತಾರೆ, ಅವ್ರ ಜೊತೆ ಮಾತನಾಡೋಣ. ಆದರೆ ಅದಕ್ಕಿಂತ ಮುಂಚೆ ನೀವು ಈ ಹಾಡು ನೋಡ್ಕೊಂಡು ಬನ್ನಿ. ಸ್ವಾತಂತ್ರ್ಯ ಸನಿ ಸರಿ ಬಂಡಾಯ ತನನಂ ನಂ, ಈ ಪ್ರೇಮ ತನನಂ ನಂ. ರಾಮ ನೀನೋ, ಕೃಷ್ಣ ನೀನೋ, ಮಾರ ನೀನೋ, ಚೋರ ನೀನೋ, ಗೆಳೆಯ ಯಾರೋ ನೀನೋ. ಸನಿ ಪವರಿ ಸನಿ ರಿ ಸಾ, ಸಂಬಂಧ ಸನಿ ರಿ ಸಾ, ಸ್ವಾತಂತ್ರ್ಯ ಸನಿ ಸರಿ. ಎಲ್ಲಿಯ ಬಾನು ಎಲ್ಲಿಯ ಭೂಮಿ, ಮಾಧ್ಯಮವೇ ಈ ಮಳೆಯು. ಇಳೆಯಾದಾಹ ಮುಗಿಲಿನ ಮೋಹ, ಭೂಮಿ ಚುಂಬನದ ಸವಿಯು. ನಿನ್ನೆ ಸ್ಪರ್ಶವು ನನಗೆ ಹಳತು, ಪುಳಕವು ಮಾತ್ರ ಹೊಸತು. ಕಣ್ಣು ಹಳತು, ನೋಟವು ಹೊಸತು, ನೋಟದ ಅರ್ಥವು ಹೊಸತು. ರೂಪಾರಸವು ಗಂಧ ನಿಲವು, ಎಲ್ಲ ಹೊಸತು ಹೊಸತು. ಸನಿ ಪಮರಿ ಸನಿ ರಿ ಸಾ. ವಿಸ್ಮಯ ನೀನು, ವಿಸ್ಮಿತೆ ನಾನು, ಆಲಯವೇ ಇಲ್ಲಿ ಬಯಲು. ಬಂಧನವಿಲ್ಲಿ ಬಿಡುಗಡೆಯಂತೆ, ಕ್ರಮಿಸುವ ಪ್ರೀತಿಯ ಕಡಲು. ಭಿತ್ತಿಯು ನಾನು, ಚಿತ್ರವು ನೀನು, ನೀನೇ ಚಿತ್ರದ ಚೆಲುವು. ಬರಹವು ನೀನು, ಲೇಖನಿ ನಾನು, ನೀನೇ ಬರಹದ ಧ್ವನಿಯು. ಲೋಕಾಂತರಕ್ಕೂ ಜನ್ಮಾಂತರಕ್ಕೂ ಗೆಳತಿ ನೀನೇ
ಸನಿರಿಸ ಸಂಬಂಧ ಸನಿರಿಸ ಸ್ವಾತಂತ್ರ್ಯ ಸನಿಸರೇ ಬಂಗಾಯ ತನನಂ ಈ ಪ್ರೇಮ ತನನಂ